ಹಾಯ್, ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಮೀನಾ ಅವರು ಹೂ ಕೊಡೋದಕ್ಕೆ ಅಂತ ಹೋಯ್ತಾರೆ. ಅವ್ರಿಗೊಂದು ಫೋನ್ ಬರುತ್ತೆ. ಪದ್ಮಕ್ಕ ಅವರು ಮೀನಾ ಇಲ್ಲೊಂದು ಫ್ಲವರ್ ಡೆಕೋರೇಷನ್ ಇದೆ ಮಾಡ್ತೀಯಾ ಅಂತ ಹೇಳ್ತಾರೆ. ಸರಿ ಅಕ್ಕ, ನೀವು ಅಡ್ರೆಸ್ ಕಳಿಸಿ, ನಾನು ಫೋನ್ ಮಾಡ್ತೀನಿ ಹೋಗ್ತೀನಿ ಅಂತ ಹೇಳ್ತಾರೆ. ಸರಿ ಅಂತ ಅಂದ್ಬಿಟ್ಟು ಆ ಅಡ್ರೆಸ್ಗೆ ಹೋದಾಗ ತಾರಾ ಅವರಪ್ಪ, ಅಮ್ಮ ನಮ್ಮದೊಂದು ಆಫೀಸ್ ಇದೆ ಕಣಮ್ಮ, ಅಲ್ಲಿ ಒಂದು ಫಂಕ್ಷನ್ ಇದೆ, ಆ ಫಂಕ್ಷನ್ಗೆ ನೀವು ಫ್ಲವರ್ ಡೆಕೋರೇಷನ್ ಮಾಡ್ಕೊಡೋಕ್ಕಾಗತ್ತಾ ಅಂತ ಕೇಳ್ತಾರೆ. ಸರಿ ಸರ್, ನನ್ನ ಕೆಲಸನೇ ಅದಲ್ವ, ನಾನು ಮಾಡ್ಕೊಡ್ತೀನಿ ಅಂತ ಮೀನಾ ಅವ್ರು ಹೇಳ್ತಾರೆ. ಆಗಿದ್ರೆ ಇಲ್ಲ ಆಫೀಸ್ ಓನರ್ ಇದ್ದಾರೆ, ಇಲ್ಲೇ ಮಾತಾಡ್ಬಿಡಮ್ಮ ಅಂತ ಹೇಳ್ತಾರೆ. ಸರಿ ಸರ್ ಕರೀರಿ ಅಂತ ಹೇಳ್ತಾರೆ. ತಾರಾ ಅವರಪ್ಪ ತಾರಾ ತಾರಾ ಅಂತ ಹೇಳ್ತಾರೆ. ತಾರಾ ಅವರು ಪೂಜೆ ಮಾಡ್ತಾ ಇರ್ತಾರೆ, ಹೊರಗಡೆ ಬರ್ತಾರೆ. ಮೀನನ್ಗೆ ಯಾರೀ ತಾರಾ, ಯಾರಿರ್ಬೋದು ಅಂತ ಕುತೂಹಲ ಜಾಸ್ತಿ ಆಗುತ್ತೆ. ನಿಜವಾಗ್ಲೂ ಇವ್ರ ಮಗಳೇನ ತಾರಾ ಅಥವಾ ಏನಾದರೂ ಸೂರ್ಯನ ತಂಗಿನ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ತಾರಾ ಅವರು ಹೊರಗಡೆ ಬಂದು ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಏನಿಲ್ಲ ಅಂತ ಹೇಳ್ತಾರೆ. ಫ್ಲವರ್ ಡೆಕೋರೇಷನ್ದು ಡಿಸೈನ್ ತೋರಿಸ್ತಾ ಇರ್ತಾರೆ. ಮೀನಾ ಅವರು, ಸರ್ ನಿಜವಾಗ್ಲೂ ಇವರು ನಿಮ್ಮ ಮಗಳೇನಾ ಅಂತ ಕೇಳ್ತಾರೆ. ಹೌದು ಕಣಮ್ಮ, ಯಾಕೆ ಅಂತ ಕೇಳ್ತಾರೆ. ಏನಿಲ್ಲ ಸರ್ ಅಂತ ಹೇಳ್ತಾರೆ. ಅಲ್ಲಿಗೆ ನಾಳಿನ ಸಂಚಿಕೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.